ಹೆಂಡತಿಗೆ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಗಂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣಕ್ಕಾಗಿ ಸಿಎಂ ಡಿಕೆಗೆ ಪತ್ರ ಬರೆದ ಗಂಡ 2,000 ರೂಪಾಯಿ ಯೋಜನೆಗೆ 25,000 ರೂಪಾಯಿ ಖರ್ಚು ಮಾಡಿದ್ನಂತೆ. ಗೃಹಲಕ್ಷ್ಮಿ ಹಣಕ್ಕಾಗಿ ಸಿಎಂ ಡಿಕೆಗೆ ಪತ್ರ ಬರೆದ ಗಂಡ 2,000 ರೂಪಾಯಿಗೆ 25,000 ರೂಪಾಯಿ ಖರ್ಚು ಮಾಡಿದ್ನಂತೆ. ನನ್ನ ಹೆಂಡತಿಗೆ ಗೃಹಲಕ್ಷ್ಮಿ ಹಣ ಕೊಡ್ತೀರೋ ಇಲ್ವೋ, ಬೇಕೇ ಬೇಕು, ನನ್ನ ಹೆಂಡತಿಗೆ ಗೃಹಲಕ್ಷ್ಮಿ ಹಣ ಬೇಕು ಅಂತ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾಡಳಿತ ಭವನದಲ್ಲಿ ಎದುರು ಪತಿಯ ಪ್ರತಿಭಟನೆ. ಶರಣಪ್ಪ ಭೋವಿ ಎಂಬಾತನಿಂದ ಏಕಾಂಗಿ ಹೋರಾಟ. ಕುಷ್ಟಗಿ ತಾಲೂಕಿನ ಹಾಬಲಕಟ್ಟಿ ಗ್ರಾಮದ ಶರಣಪ್ಪ ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಶಿಲ್ಪಾ ಕೆಲಸ ಮಾಡ್ತಾ ಇದ್ದಾರೆ. ಪತ್ನಿ ಶಿಲ್ಪಾ ಭೋವಿ ಹೆಸರಿನಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ರೂ ಹಣ ಜಮೆಯಾಗಿಲ್ಲವಂತೆ. ಶರಣಪ್ಪ ಭೋವಿ ಎಂಬಾತ ಪ್ರೊಟೆಸ್ಟ್ ಅಂದ್ರೆ ನನ್ನ ಹೆಂಡತಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇಂದಾನೇ ಜಮೆ ಆಗಿಲ್ವಾ ಅಥವಾ ಈಗ ಜಮೆ ಆಗ್ತಿಲ್ವಾ, ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನನ್ನ ಹೆಂಡತಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿಲ್ಲ, ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅದಕ್ಕೆ ಅಂತಾನೆ 25,000 ರೂಪಾಯಿಗೆ ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವುದಕ್ಕೆ ಖರ್ಚು ಮಾಡಿದ್ರೋ ಗೊತ್ತಿಲ್ಲ ನಮಗೆ. ಸೊ ಒಬ್ಬರೇ ಏಕಾಂಗಿಯಾಗಿ ಸತ್ಯಾಗ್ರಹವನ್ನ ಮಾಡ್ತಾ ಇರುವಂಥದ್ದು. ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಶಿಲ್ಪಾ ಅವರ ಹೆಂಡತಿ. ಕಚೇರಿ ಅಲೆದು ಚಪ್ಪಲಿಗಳೇ ಸವೆದು ಹೋಗಿವೆ. ಅಧಿಕಾರಿಗಳಿಂದ ತಾಂತ್ರಿಕ ಕಾರಣದ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಪದೇ ಪದೇ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದ್ರೂ ಫಲ ಸಿಗಲಿಲ್ಲ. ನಾನು 2,000 ರೂಪಾಯಿಗಾಗಿ 25,000 ರೂಪಾಯಿ ಖರ್ಚು ಮಾಡಿದ್ದೇನೆ. ನನಗೆ ಗೃಹಲಕ್ಷ್ಮಿ ಬೇಡವೇ ಬೇಡ, 25,000 ಹಣ ಕೊಡಿ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದೇನೆ. ಕೊಪ್ಪಳದಲ್ಲಿ ನೊಂದ ಪತಿ ಶರಣಪ್ಪ ಭೋವಿ ಮಾತಿದು. ಅರ್ಜಿ ಹಾಕಕ್ಕೆ ಅಂತ ಕಚೇರಿಗೆ ಅಲೆದು ಸುಸ್ತಾಗಿ ಹೋಗಿದ್ದಾರೆ ಶರಣಪ್ಪ ಅವರು. ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ಕೂಡ ಇವರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ. ಸ್ಟಾರ್ಟಿಂಗ್ ಇಂದನೂ ಒಟ್ಟಾರೆಯಾಗಿ 25,000 ರೂಪಾಯಿ ಖರ್ಚು ಮಾಡಿದಾರಂತೆ. ಅಲ್ಲಿರುವಂತಹ ಅಧಿಕಾರಿಗಳು, ಆಫೀಸರ್ಸ್ ಎಲ್ಲ ಏನೋ ಒಂದು ಹಾರಿಕೆ ಉತ್ತರವನ್ನ ನೀಡಿ ಕಳಿಸ್ತಾರಂತೆ. ಬಟ್ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ, ಏನಾಗಿತ್ತು, ಡಾಕ್ಯುಮೆಂಟೇಶನ್ ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತಾ, ಅದಿದೆ ಅಂತ ಅಂದಾಗ ಅಲ್ಲಿರುವಂಥ ಆಫೀಸರ್ಸು ಅಧಿಕಾರಿಗಳು ಹೇಳ್ಬೋದಿತ್ತಲ್ಲ, ಅದನ್ನ ಸರಿ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ರು. ಅದನ್ನ ಹೊರತುಪಡಿಸಿ ಏನು ಸಮಸ್ಯೆ, ಯಾಕೆ 2,000 ರೂಪಾಯಿ ಜಮಾ ಆಗಿಲ್ಲ? ಗ್ಯಾರಂಟಿ ಯೋಜನೆ ಎಲ್ರಿಗೂ ಕೂಡ ಅಲ್ವಾ? ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಹೇಳಿರುವಂಥದ್ದು ನಿನಗೂ ಬರುತ್ತೆ, ನನಗೂ ಬರುತ್ತೆ, ಎಲ್ರಿಗೂ ಬರುತ್ತೆ, ಯಾವ ಶ್ರೀಮಂತ ಬಡವ ಅಂತ ಅಲ್ಲ, ಎಲ್ರಿಗೂ ಬರುತ್ತೆ 2,000 ರೂಪಾಯಿ. ಎಲ್ಲ ಗೃಹಲಕ್ಷ್ಮಿಗೂ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ. ಅದೇನೋ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನುವಂಥ ಕೆಲಸ ಆಗಿದೆ ಅನ್ಸುತ್ತೆ ಇಲ್ಲಿ. ಆ ರೀತಿಯಾದಂಥ ವ್ಯವಸ್ಥೆ ಆಗಿದೆ. ಅಧಿಕಾರಿಗಳು ಕಚೇರಿಗೆ ಮನೆಗೆ ಅಲಿಸಿ ಸುಸ್ತಾಗಿ ಹೋಗಿದ್ದಾರೆ. ಕೊನೆಯದಾಗಿರುವಂಥದ್ದೇನು ಸತ್ಯಾಗ್ರಹ. ಹಾಗಾಗಿ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ ಶರಣಪ್ಪ.